ಕಾಯ್ತಾರೆ ಗ್ಲಾಸ್ ಸೋಲ್ ಮೇಲೂ. ನಾನು ನಿಮ್ಮ ಶ್ರವಣ್ ಕುಮಾರ್ ಕೊಳಂಬೆ. ಹಾಯ್, ನಾನು ನಿಮ್ಮ ಪ್ರೀತಿಯ ರೂಪಶ್ರೀ ಶ್ರವಣ್. ಓಕೆ, ಇವತ್ತು ಏನು ಅಂತ ಹೇಳಿದ್ರೆ, ಇವತ್ತು ಮತ್ತೆ ನಾಳೆಗೆ ನಾವು ಒಂದು ಚಿಕ್ಕ ಒಂದು ಬೈಕಿದ್ದು ಟ್ರಿಪ್ ಮಾಡ್ತಾ ಇದ್ದೇವೆ. ಸೊ ನಾವು ಎಲ್ಲೆಲ್ಲ ಹೋಗ್ತೇವೆ, ಏನೆಲ್ಲ ನೋಡ್ತೇವೆ, ಏನೆಲ್ಲ ಮಾತಾಡ್ತೇವೆ, ಏನೆಲ್ಲ ತಿಂತೇವೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇವೆ. ಹಾಗೆಯೇ ಈ ವಿಡಿಯೋ ಜೊತೆ ನಿಮ್ಮನ್ನು ಕೂಡ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಎಸ್, ಹೋಗೋಣ. ಡನ್. പടിവാള ഭദ്രവടകം കൈലേന്തും തമ്പൂരട്ടെ നല്ല ചടുതിരും മുമ്പിൽ ചെന്നു കളി കളി തുടങ്ങി. അങ്ങനെ പടിവാള ഭദ്രവടകം കൈലേന്തും തമ്പൂരട്ടെ നല്ല ചടുതിരും മുമ്പിൽ ചെന്നു കളി കളി തുടങ്ങി. ಹಾಗೆಯೇ ನಾವು ಮನೆಯಿಂದ ಪ್ರಯಾಣವನ್ನು ಮುಂದುವರಿಸಿದ್ದೇವೆ. ಸೊ ವಿಷಯ ಅಂತ ಹೇಳಿದರೆ, ನಮ್ಮ ಮನೆಯಿಂದ ಬರೀ 6 ಕಿಲೋಮೀಟರ್ ದೂರದಲ್ಲಿ ಕಟೀಲು ದೇವಸ್ಥಾನ ಇದೆ. ಸೊ ಹಾಗಾಗಿ ಮೊದಲಾಗಿ ನಾವು ಅಲ್ಲಿ ಹೋಗಿ ಒಂದು ದೇವರಿಗೆ ನಮಸ್ಕಾರವನ್ನು ಮಾಡಿ ನಮ್ಮ ಪ್ರಯಾಣವನ್ನು ಮುಂದುವರಿಸುವ ಒಂದು ಪ್ಲ್ಯಾನಲ್ಲಿದ್ದೇವೆ. ಎಸ್, ಬಂತು ನೋಡಿ, ಇದೇ ನಮ್ಮ ಕಟೀಲು ದೇವಸ್ಥಾನ. ಯಾರೆಲ್ಲ ಬರಲಿಲ್ಲ ಅವರು ದಯವಿಟ್ಟು ವಿಸಿಟನ್ನು ಕೊಡಿ. ತುಂಬಾ ಪವರ್ಫುಲ್ ದೇವಸ್ಥಾನ. ಕಟೀಲು ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಮುಲ್ಕಿ ಕ್ರಾಸ್ ಆಗಿ ಬಪ್ಪನಾಡು ದೇವಸ್ಥಾನ ಕಳೆದ್ವಿ. ಇನ್ನೇನು ಊಟಕ್ಕೆ ಬಿಟ್ಟುದ ಡಾಬಾ ಅನ್ನುವ ಪ್ಲೇಸಿಗೆ ಬಂದಿದ್ದೇವೆ. ನೋಡಿ, ಇದುವೇ ಬಿಟ್ಟುದ ಡಾಬಾ, ಮುಲ್ಕಿಯಲ್ಲಿದೆ. ಪಾರ್ಕಿಂಗ್ ಕೂಡ ತುಂಬಾ ವ್ಯವಸ್ಥೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಜಾಗ ಇದೆ ಪಾರ್ಕಿಂಗ್ ಮಾಡೋದಕ್ಕೆ. ಫುಡ್ ಅಂತೂ ಅದ್ಭುತವಾಗಿರ್ತದೆ ಇಲ್ಲಿ. ಓಕೆ, ಮೆನು ಈಗ ನನ್ನ ಕೈಯಲ್ಲಿದೆ. ಸೊ ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲವೂ ಸಿಗ್ತದೆ. ಸೊ ನಾರ್ತ್ ಇಂಡಿಯನ್ ಇಲ್ಲಿ ತುಂಬ ಫೇಮಸ್. ನಾವಿವಾಗ ಆರ್ಡರ್ ಮಾಡಿರುವಂಥದ್ದು ಬೇಬಿಕಾರ್ನ್ ಮಂಚೂರಿಯನ್ ಮತ್ತು ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ. ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡುವ. ಹೇಗಿದೆ? ಫುಡ್ ಜೊತೆಗೆ ನಾವು ಇಲ್ಲಿ ಸಿಗುವಂತಹ ಫೇಮಸ್ ಲಸ್ಸಿ ಆರ್ಡರ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಫುಡ್ಡನ್ನು ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ನಾವು ಇಷ್ಟೆಲ್ಲ ಐಟಮ್ಸ್ ತಿಂದ್ವಿ ಅಂತ ಹೇಳಿ. ಸೊ ನನ್ನ ಕೈಲಿಗೆ ಬಿಲ್ ಇದೆ, ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಎಷ್ಟೆಲ್ಲ ಆಯಿತು ನಮಗೆ ನಾವು ತಿಂದಿರುವಂತಹ ಐಟಮ್ಸಿಗೆ. ಇದು ಬಿಲ್, ನಾವು ತಿಂದಿರುವಂತಹ ಐಟಮ್ಸ್ ಆಗಿರುವಂತಹ ಬಿಲ್. ಬೇಬಿಕಾರ್ನ್ ಮಂಚೂರಿ 165 ರೂಪೀಸ್, ಪನ್ನೀರ್ ಬಟರ್ ಮಸಾಲ 125 ರೂಪಾಯಿ, ತಂದೂರಿ ರೋಟಿ 69 ರೂಪಾಯಿ, 3 ತಗೊಂಡಿದ್ವಿ, 69 ರೂಪಾಯಿ ಆಗಿದೆ. ಸ್ವೀಟ್ ಲೆಸ್ಸಿಗೆ 75 ರೂಪೀಸ್, ಟೋಟಲ್ ಆಗಿ 490. ಫೈನಲಿ ಹೊಟ್ಟೆ ಫುಲ್ ಆಯಿತು, ದಿಲ್ ಖುಷಿ ಆಯಿತು. ಮುಲ್ಕಿಯಿಂದ ಫುಡ್ ಮುಗಿಸ್ಕೊಂಡು ಇವಾಗ ನಾವು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಬಳಿ ಹೋಗ್ತಾ ಇದ್ದೇವೆ. ಇದು ಕೂಡ ಬಹಳ ಪ್ರಸಿದ್ಧವಾದಂತಹ ದೇವಸ್ಥಾನ. ಜರ್ನಿಯನ್ನು ಮುಂದುವರಿಸ್ತಾ ನಾವಿವಾಗ ಬಂದಿರುವಂಥದ್ದು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂಭಾಶಿಗೆ. ಇದು ಕೂಡ ಬಹಳ ಫೇಮಸ್ ದೇವಸ್ಥಾನ. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂಭಾಶಿಗೆ ನಾವಿವಾಗ ಬಂದು ತಲುಪಿದ್ದೇವೆ. ಬಹಳ
ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿದೆ. ಹಾಗೆಯೇ ದೊಡ್ಡದಾದಂತಹ ಮದುವೆ ಸಭಾಂಗಣವು ಕೂಡ ಇದೆ. ವಾಹನ ಪೂಜೆಯು ಒಂದು ಕಡೆ ನಡೀತಾ ಇದೆ. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನವನ್ನು ಮುಗಿಸಿ ಇವಾಗ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಭಾಶಿಗೆ ಹೋಗ್ತಾ ಇದ್ದೇವೆ. ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ದೊಡ್ಡದಾದಂತಹ ಓಪನ್ ಹಾಲ್ ಇದೆ. ಪಕ್ಕದಲ್ಲೇ ಯಾಗ ಮಂಟಪ ಅಂತ ಇದೆ. ಕೈಕಾಲು ತೊಳಿಲಿಕ್ಕೆ ಕೂಡ ವ್ಯವಸ್ಥೆ, ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವಸ್ಥಾನದ ಒಳಗೆ ಮೊಬೈಲ್ ಉಪಯೋಗಿಸಲಿಕ್ಕಿಲ್ಲ. ಆದ ಕಾರಣ ಒಳಗಿನ ಯಾವುದೇ ಚಿತ್ರೀಕರಣವನ್ನು ಮಾಡಲಾಗಲಿಲ್ಲ. ಆದರೆ ಒಳಗಡೆ ಬಹಳಷ್ಟು ಮರದ ಕೆತ್ತನೆಗಳು ಇದೆ. ತುಂಬ ಅದ್ಭುತವಾಗಿದೆ. ಇದೀಗ ನಾವು ಬಂದಿರುವಂತಹ ಜಾಗ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಹಟ್ಟಿಯಂಗಡಿ. ಹಾಗೆಯೇ ನಾವು ತುಂಬ ದೂರ ಬೈಕ್ನ ಒಂದು ಪ್ರಯಾಣವನ್ನು ತುಂಬಾ ಎಂಜಾಯ್ ಮಾಡ್ತಾ ಬರ್ತಾ ಇದ್ದೇವೆ. ಈಗ ಒಂದು ವಿಶ್ವ ಪ್ರಸಿದ್ಧವಾದಂತಹ ಒಂದು ಪ್ಲೇಸಿಗೆ ಬಂದಿದ್ದೇವೆ. ಇದೇ ಮರವಂತೆ ಬೀಚ್. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಸಮುದ್ರ ಕಾಣಲಿಕ್ಕೆ ಸಿಗ್ತದೆ, ಹಾಗೆಯೇ ರೈಟ್ ಸೈಡಲ್ಲಿ ನದಿ ಕಾಣಲಿಕ್ಕೆ ಸಿಗ್ತದೆ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ಮಾಡ್ಬೋದು. ಇದೊಂದು ಅದ್ಭುತವಾದಂತಹ ಪ್ಲೇಸ್. ಹಾಗೆಯೇ ನಾನು ಗಾಡಿಯನ್ನು ನಿಲ್ಲಿಸ್ತಾ ಇದ್ದೇನೆ. ನಿಲ್ಲಿಸಿ ಹಾಗೆಯೇ ಅಲ್ಲಿ ಒಂದು ಚಿಕ್ಕ ಫೋಟೋ ಶೂಟ್ಗಳನ್ನೆಲ್ಲ ಮಾಡಲಿಕ್ಕೆ ಉಂಟು. ಅಂದರೆ ನಮ್ಮದೇ, ಪ್ರೊಫೆಷನಲ್ಸ್ ಅಲ್ಲ ನಾವೆಲ್ಲ. ಸೊ ಹಾಗೆಯೇ ಒಂದು ಚಿಕ್ಕ ವಿಡಿಯೋ ಅಲ್ಲಿಯೂ ಕೂಡ ಮಾಡ್ತೇನೆ ನಾನು ನಿಮಗೆ ಜಸ್ಟ್ ತೋರಿಸಲಿಕ್ಕೆ. ಅಂದರೆ ತುಂಬ ಕಲ್ಲುಗಳಿದೆ ನೋಡಿ, ಆ ಕಲ್ಲುಗಳನ್ನು ದಾಟಿ ನಾನು ಆಚೆ ಹೋಗಿ ವಿಡಿಯೋ ಮಾಡ್ತೇನೆ. ಹಾಯ್ ಗಾಯ್ಸ್, ಅಂತೂ ಇಂತೂ ನಮ್ಮದೊಂದು ಫೇವ್ರೆಟ್ ಜಾಗಕ್ಕೆ ನಾವು ರೀಚ್ ಆಗಿದ್ದೇವೆ. ಇದೇ ಮರವಂತೆ ಬೀಚ್. ಇಲ್ಲಿ ಆ ಕಡೆ ಹೈವೇ ಇದೆ, ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೈವೇ ಇದೆ, ಈ ಕಡೆ ಬೀಚ್. ಸೊ ತುಂಬಾ ಒಳ್ಳೆಯ ಜಾಗ ಇದು. ಇನ್ನು ಕೆಲವೇ ಹೊತ್ತಲ್ಲಿ ಸನ್ಸೆಟ್ ಕೂಡ ಆಗಲಿಕ್ಕಿದೆ. ಅಲ್ಲಿ ಇದ್ದಾನೆ ಸೂರ್ಯ ಮಾಮ. ಓಕೆ, ಸೊ ಈ ಜಾಗವನ್ನು ಒಂದ್ಸಲ ನೋಡ್ಬೋದು. ಯಾರೆಲ್ಲ ಇಲ್ಲಿ ಬಂದಿದ್ದೀರಿ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿದ್ದು ಹೇಗಿರ್ತದೆ ಸೀನರಿ ಅಂತ ಹೇಳಿ. ಯಾರೆಲ್ಲ ಬಂದಿಲ್ಲ ಅವ್ರು ದಯವಿಟ್ಟು ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಈ ವ್ಯೂವನ್ನು. ಹಾಗೆಯೇ ಸಮುದ್ರದ ಅಲೆಗಳು ಕೂಡ ತುಂಬಾ ಜೋರಾಗಿ ಉಂಟು. ಅದ್ಭುತವಾದಂತಹ ಒಂದು ಪ್ಲೇಸ್ ಇದು, ಅದ್ಭುತ. ತುಂಬ ಪ್ಲೇಸ್ಗಳಲ್ಲಿ ಕಲ್ಲಿದ್ದು ಹಾಸಿಗೆ ಮಾಡಿದ್ದಾರೆ. ಈ ಥರ ಕಲ್ಲನ್ನು ಹಾಕಿದ್ದಾರೆ, ಆಯಿತಾ. ಸೊ ಕಲ್ಲನ್ನು ಹಾಕಿ ಬೀಚ್ ನಮಗೆ ಇನ್ನೂ ಸ್ವಲ್ಪ ಹತ್ತಿರ ಆಗುವ ಹಾಗೆ ನೋಡ್ಕೊಂಡಿದ್ದಾರೆ, ಬಂದಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಇದು ಯಾಕೆ ಈ ಥರ ಕಲ್ಲುಗಳನ್ನು ಅಲ್ಲಲ್ಲಿ ಹಾಕಿದ್ದಾರೆ ಅಂತ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದಂತೂ ಈ ವ್ಯೂ ಅಂತೂ ಅದ್ಭುತವಾಗಿದೆ. ನೋಡಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಅಂತ ಹೇಳಿ ಮತ್ತೆ 2 ಕಣ್ಣನ್ನು ನಾನು ಹಾಕ್ಕೊಂಡು ಬಂದಿದ್ದೇನೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಉಂಟು ಅಂತ ಏನಾದರೂ ಆದರೆ ಇಲ್ಲಿ ಕೆಳಗಡೆ ಒಂದು ಈ ಥರ ಒಂದು ಚಿಹ್ನೆ ಉಂಟು, ಅದನ್ನು ಒತ್ತಿದರೆ ಅದರದ್ದು ಕಲರ್ ಚೇಂಜ್ ಆಗ್ತದೆ, ಆಯಿತಾ. ಸೊ ಅದನ್ನು ಒಂದು ಸಲ ಮಾಡಿ ನೋಡಿ ನೀವು. ಫೈನಲಿ ನಾವು ಪ್ರಸಿದ್ಧವಾದ ಶ್ರೀ ಮಹತೋಬಾರ ಮುರುಡೇಶ್ವರ ದೇವಸ್ಥಾನದ ಬಳಿ ಬಂದಿದ್ದೇವೆ. മക്കളെ മെനിക്കൊന്നു കൊട്ടണം കാന്ത, മക്കളെ മെനിക്കൊന്നു കൊട്ടണം കാന്ത, വെടിക്കെട്ടി എനിക്കൊന്നു കാണണം കാന്ത, വെടിക്കെട്ടി എനിക്കൊന്നു കാണണം കാന്ത, വെടിക്കുട്ടി അതിലൊന്നു കൊളുത്തണം കാന്ത, വെടിക്കുട്ടി അതിലൊന്നു കൊളുത്തണം കാന്ത ಕಾಂದ. ಸುತ್ತಲೂ ಸಮುದ್ರದಿಂದ ಕೂಡಿ ಮಧ್ಯದಲ್ಲಿ ನೆಲೆಯಾಗಿರುವಂತಹ ಮಹತೋಬಾರ ಮುರುಡೇಶ್ವರ ದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ ಇವಾಗ.
ಇಲ್ಲಿಂದ ಒಂದು ಕೊನೆಯ ಡೆಸ್ಟಿನೇಷನ್ಗೆ ನಾವು ಇವತ್ತು ಬಂದಿದ್ದೇವೆ, ಅದೇ ಇಡಗುಂದಿ ದೇವಸ್ಥಾನ. ನಾವೀಗ ದೇವಸ್ಥಾನದ ಮುಂದೆ ನಿಂತಿದ್ದೇವೆ. ದರ್ಶನ ಮಾಡಿಕೊಂಡು ನಂತರ ಇಲ್ಲಿಂದ ಹೊರಟು ಇನ್ನು ಕೊನೆಯದಾಗಿ ಸೀದಾ ಡೈರೆಕ್ಟಾಗಿ ಲಾಡ್ಜಿಗೆ ಹೋಗೋದು. ಅದು ಹೊನ್ನಾವರದಲ್ಲಿ ಇರುವಂಥದ್ದು. ಫೈನಲಿ ನಾವೊಂದು ಲಾಡ್ಜಿಗೆ ಬಂದ್ವಿ. ಲೆವೆಂಡರ್ ಇಲೈಟ್ ಅಂತ ಹೇಳುವಂತಹ ಒಂದು ಲಾಡ್ಜ್. ಸೊ ಹಾಗೆಯೇ ಒಳಗಡೆ ಹೇಗೆ ಉಂಟು ಅಂತ ಹೇಳಿ ನೋಡೋ ಬನ್ನಿ. ರಾತ್ರಿಯ ಊಟಕ್ಕೆ ಅಂತ ಹೇಳಿ ನಾವು ಇಲ್ಲಿ ಉಡುಪಿ ಉಪಹಾರ ಅಂತ ಹೇಳಿ ಬಂದಿದ್ದೇವೆ. ಸೊ ಇದರ ಪಕ್ಕದಲ್ಲೇ ನಮ್ಮ ಲಾಡ್ಜ್ ಇದೆ. ಇಲ್ಲಿ ಕಾಣಿಸ್ತಿರೋದಲ್ಲ, ನಮ್ಮದು ನೆಕ್ಸ್ಟ್ ಬಿಲ್ಡಿಂಗಲ್ಲಿದೆ. ಜೀರಾ ರೈಸ್ ದಾಲ್ ನೋಡುವಾಗಲೇ ಸಖತ್ತಿರ್ಬೋದು ಅಂತ ಅನಿಸ್ತಾ ಇದೆ. ಒಂದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಎರಡನ್ನೂ ಟೇಸ್ಟ್ ಮಾಡಿ ಹೇಳಿ. ಪಾವ್ ಭಾಜಿ ಟೇಸ್ಟ್ ಮಾಡ್ತಿದ್ದಾರೆ. ಸೂಪರ್ ಇದೆ. ಜೀರಾ ರೈಸ್ ನಾನು ಪ್ಲೇಟಿಗೆ ಹಾಕೋ ಮೊದಲೇ ಟೇಸ್ಟ್ ಮಾಡಿ. ಸೂಪರ್, ಸಖತ್ತಿದೆಯಾ? ಸೂಪರ್. ಆನೆಸ್ಟ್ ಒಪಿನಿಯನ್ ಅಂದು ಉಡುಪಿ ಉಪಹಾರ ಏನಿದೆ ಹೊನ್ನಾವರದಲ್ಲಿರುವಂಥದ್ದು. ನಿಮಗೆ ಏನಾದರೂ ನಿಜವಾಗ್ಲೂ ನೀವು ಇಲ್ಲಿಗೆ ಬರ್ತೀರಿ ಅಂತ ಏನಾದರೂ ಆದರೆ ದಯವಿಟ್ಟು ಕಮೆಂಟ್ ಹಾಕಿ, ನಾವು ಇಲ್ಲಿಯ ಲೊಕೇಶನನ್ನು ನಿಮಗೆ ಶೇರ್ ಮಾಡ್ತೀವಿ. ಸೂಪರ್. ನಾನು ಬ್ಯಾಟಿಂಗ್ ಶುರು ಮಾಡಲಾ? ಇವಾಗ ನನ್ನ ಕೈಲಿ ಬಿಲ್ ಇದೆ, ಬಿಲ್ ತೋರಿಸ್ತೇನೆ. ಯಾವುದೆಲ್ಲ ತಗೊಂಡಿದ್ದೇವೆ, ಎಷ್ಟೆಷ್ಟು ಆಯಿತು ಅಂತ ಹೇಳಿ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ.